ಎಲ್ಲ ಬೆಳವಣಿಗೆ ನಡುವೆ ನಾಡಿದ್ದು ದೆಹಲಿಗೆ ಸಿಎಂ ಹೋಗ್ತಾ ಇದ್ದಾರೆ. ಸಿಎಂ ಜೊತೆಗೆ ಇನ್ನಿತರ ಸಚಿವರು ಕೂಡ ದೆಹಲಿಗೆ ಯಾತ್ರೆ ಮಾಡುವಂಥ ನಿರೀಕ್ಷೆ ಇದೆ. ದೆಹಲಿಯಲ್ಲಿ ಏನಾಗುತ್ತೆ, ಈಗಾಗಲೇ ಕಾಂಗ್ರೆಸ್ ಮನೆಯಲ್ಲಿ ಕುರ್ಚಿಯ ಹಳೆಯ ಆಟ ನಡೀತಾ ಇದೆ. ಅದರ ಹೊಸ ಕಥೆಯನ್ನು ನಾವೀಗ ಹೇಳ್ತೀವಿ. ಅತ್ತ ಸತೀಶ್ ಜಾರಕಿಹೊಳಿ ಟೀಮ್ ಅಧ್ಯಕ್ಷರು ಬಂದೇ ಬರ್ತಾರೆ, ಹೊಸ ಅಧ್ಯಕ್ಷರು ಬರ್ತಾರೆ ಅನ್ನುವಂಥ ಸ್ಲೋಗನನ್ನು ನೀಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅಕ್ಟೋಬರ್ ತನಕ ಯಾರೂ ಅಲ್ಲಾಡ್ಸೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಕಾಂಗ್ರೆಸ್ ಮನೆಯಲ್ಲಿ ಏನಾಗ್ತಾ ಇದೆ ನೋಡ್ಕೊಂಬೋಣ ಬನ್ನಿ ಸ್ಟೋರಿನ. ಶಿವಕುಮಾರ್ ಅವರು ಕೂಡ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇದೇನು ಪರ್ಮನೆಂಟ್ ಪೋಸ್ಟ್ ಅಲ್ಲ ತಾನೆ. ನಮ್ಮ ಪಕ್ಷದಲ್ಲಿ ಯಾರು ಕೂಡ ನಾವು ಮುಂದುವರಿಬೇಕಂದ್ರೂ ಮುಂದುವರಿಯಕ್ಕಾಗಲ್ಲ, ನಾವು ತೆಗಿಬೇಕಂದ್ರೂ ತೆಗಿಲಕ್ಕಾಗೋದಿಲ್ಲ. ನಿರ್ಣಾಯಕ ಘಟ್ಟದತ್ತ ಎಂಎಲ್ಸಿ ಆಯ್ಕೆ ಪ್ರಕ್ರಿಯೆ. ಸಂಪುಟ ಪುನರಚನೆಗೂ ಕೂಡಿ ಬರುತ್ತಾ ಮುಹೂರ್ತ. ಹಲವು ತಿಂಗಳುಗಳಿಂದ ಕಾಂಗ್ರೆಸ್ ಕುಟುಂಬದ ನಿದ್ದೆಗೆಡಿಸಿರುವ ವಿಚಾರಗಳು ಹತ್ತಾರು. ಪವರ್ ಶೇರಿಂಗ್ನಿಂದ ಶುರುವಾದ ಗೊಂದಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಗೆ ಮುಂದುವರೆದು ಹನಿ ಟ್ರ್ಯಾಪ್ಗೆ ತಲುಪಿ ಸುಪಾರಿ ಕಿಲ್ಲಿಂಗಿಗೆ ಬಂದು ನಿಂತಿದೆ. ಇದೆಲ್ಲದರ ಮಧ್ಯೆ 4 ವಿಧಾನ ಪರಿಷತ್ ನಾಮನಿರ್ದೇಶನ ಸ್ಥಾನಗಳ ಆಯ್ಕೆ ಕೂಡ ಕಗ್ಗಂಟಾಗಿ ಕುಳಿತಿತ್ತು. ಎತ್ತು ಏರಿಗೆಳೆದ್ರೆ ಕೋಣ ನೀರಿಗೆಳಿತು ಅನ್ನೋ ಹಾಗೆ ಒಬ್ಬೊಬ್ಬ ನಾಯಕರ ಲಾಬಿ ಒಂದೊಂದು ತರ ಇದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಅತ್ಯಾಪ್ತರಿಗೆ ವಿಧಾನ ಪರಿಷತ್ ಸ್ಥಾನ ಕೊಡಿಸೋದಕ್ಕೆ ಪಟ್ಟು ಹಿಡಿದು ಕೂತಿದ್ರು. ಇದೀಗ ಸಿಎಂ ಸಿದ್ದರಾಮಯ್ಯನವರ ದೆಹಲಿ ಪ್ರವಾಸಕ್ಕೆ ದಿನಾಂಕ ಫಿಕ್ಸ್ ಆಗಿದ್ದು ಎಂಎಲ್ಸಿ ಆಯ್ಕೆ ಪ್ರಕ್ರಿಯೆ ಪ್ರಮುಖ ಘಟ್ಟಕ್ಕೆ ಬಂದು ತಲುಪಿದಂತಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಜೊತೆ ಸಿದ್ದರಾಮಯ್ಯ ಚರ್ಚೆ ಮಾಡಲಿದ್ದು ಎಂಎಲ್ಸಿ ಆಯ್ಕೆ ಪ್ರಕ್ರಿಯೆಗೆ ತಾರ್ಕಿಕ ಅಂತ್ಯ ಸಿಗೋ ಸಾಧ್ಯತೆ ಇದೆ. ಇದರ ಮಧ್ಯೆ ಹೈಕಮಾಂಡ್ ನಾಯಕರು ಮತ್ತೊಂದು ತರದ ಪ್ರಯೋಗಕ್ಕೂ ಕೈ ಹಾಕಿದ್ದಾರೆ. ಇನ್ನು ಸಿಎಂ ಸಲಹೆಗಾರ, ಚುನಾವಣಾ ತಂತ್ರಜ್ಞ ಸುನಿಲ್ ಕನಗೋಳ್ಗೂ ಜವಾಬ್ದಾರಿ ವಹಿಸಿರುವ ಹೈಕಮಾಂಡ್ ಸೂಕ್ತ, ಸಮರ್ಥ, ದೂರಗಾಮಿ ನಾಯಕನಾಗಬಹುದಾದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಪಟ್ಟಿ ಕಳಿಸೋದಕ್ಕೆ ಸುನಿಲ್ ಕನಗೋಳ್ಗೆ ಜವಾಬ್ದಾರಿಯನ್ನ ವಹಿಸಿದೆ. ಕಾಂಗ್ರೆಸ್ನಲ್ಲಿರುವ ಅತ್ಯುತ್ತಮ ಸಂಸದೀಯ ಪಟುಗಳ ಪಟ್ಟಿಯನ್ನು ರವಾನಿಸೋದಕ್ಕೆ ಹೈಕಮಾಂಡ್ ಸೂಚನೆ ನೀಡಿದೆ. ಕಾಂಗ್ರೆಸ್ ಇಮೇಜ್ ಹೆಚ್ಚಿಸಬಹುದಾದ ಎಂಎಲ್ಸಿ ಅಭ್ಯರ್ಥಿ ಆಯ್ಕೆಗೆ ಸುನಿಲ್ ಕನಗೋಳ್ಗೆ ಜವಾಬ್ದಾರಿಯನ್ನ ನೀಡಲಾಗಿದೆ. ಪಕ್ಷಕ್ಕೆ ನಿಜವಾಗಿ ಕೊಡುಗೆ ನೀಡಿದ ಸಣ್ಣ ಸಮುದಾಯಗಳಿಗೆ ಮಾನ್ಯತೆ ನೀಡಬಹುದಾದ ಶಿಫಾರಸನ್ನ ರವಾನಿಸೋದಕ್ಕೆ ಸುನಿಲ್ ಕನಗೋಳ್ಗೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಎಂಎಲ್ಸಿ ಆಯ್ಕೆ ಸಂಬಂಧ ದೆಹಲಿ ಭೇಟಿ ವೇಳೆ ಸುದೀರ್ಘ ಚರ್ಚೆ ನಡೆಯಲಿದ್ದು ಅಂತಿಮ ಆಯ್ಕೆ ಸದ್ಯದಲ್ಲೇ ಆಗಬಹುದು. ಎಂಎಲ್ಸಿ ಆಯ್ಕೆ ಒಂದು ಕಡೆ ಆದ್ರೆ ಕಾಂಗ್ರೆಸ್ನಲ್ಲಿ ಗೊಂದಲಗಳ ಮೂಲ ಬೇರು ಇರೋದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕು ಅನ್ನೋ ವಿಚಾರದಲ್ಲಿ. ದೆಹಲಿಗೆ ಭೇಟಿ ನೀಡಿದ ಹಲವು ಮಂದಿ ಸಚಿವರು ಕೆಪಿಸಿಸಿಗೆ ನೂತನ ಸಾರಥಿ ಬೇಕೇ ಬೇಕು ಅಂತ ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ದಾರೆ. ಈ ದೃಷ್ಟಿಯಿಂದಲೂ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯ ಜೊತೆಗೆ ಚರ್ಚೆ ಮಾಡೋ ಸಾಧ್ಯತೆ ಇದೆ. ನಾನು ಅದರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಶಿವಕುಮಾರ್ ಅವರು ಕೂಡ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಮುಂದೆ ಏನು ಮಾಡಬೇಕು, ಇದೇನು ಪರ್ಮನೆಂಟ್ ಪೋಸ್ಟ್ ಅಲ್ಲ ತಾನೆ. ಅಧ್ಯಕ್ಷ ಸ್ಥಾನ ಏನು ಶಾಶ್ವತವಾಗಿ ಒಬ್ಬರೇ ಇರಬೇಕು ಅಂತ ಏನಲ್ಲ. ಅದರಿಂದ ಅದು ಕಾಲಕ್ಕೆ ಬದಲಾವಣೆ ಆಗ್ತಾ ಇರ್ತದೆ. ಈ ಮುಂದೆನೂ ಕೂಡ ಏನೇ ತೀರ್ಮಾನ ಹೈಕಮಾಂಡ್ ಮಾಡ್ತದೆ. ಪಕ್ಷ ಹಿತದೃಷ್ಟಿಯಿಂದ ನಾವೆಲ್ಲರೂ ಅದಕ್ಕೆ ಒಪ್ಕೊಳ್ತೀವಿ, ಏನು ಅದರ ಡಿಫ್ರೆನ್ಸಸ್ ಆಗೋದಿಲ್ಲ. ಅದು ಪಕ್ಷದ ಹೈಕಮಾಂಡಿಗೆ ಬಿಟ್ಟಿದ್ದು. ನಮ್ಮ ಪಕ್ಷದಲ್ಲಿ ಯಾರು ಕೂಡ ನಾವು ಮುಂದುವರಿಬೇಕಂದ್ರೂ ಮುಂದುವರಿಯಕ್ಕಾಗಲ್ಲ, ನಾವು ತೆಗಿಬೇಕಂದ್ರೂ ತೆಗಿಲಕ್ಕಾಗೋದಿಲ್ಲ. ಅದು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾವುದೇ ವಿಚಾರದಲ್ಲಿ. ಸಚಿವ ಸಂಪುಟ ಪುನರಚನೆ ಆಸೆ ಆಕಾಂಕ್ಷಿಗಳನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಸಿಎಂ ದೆಹಲಿ ಕಡೆ ಹೊರಟಾಗ್ಲೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳು ಆಸೆ ಕಣ್ಣುಗಳಿಂದ ಸಂಪುಟ ಪುನರಚನೆಯ ಒಳ್ಳೆ ಸುದ್ದಿ ಸಿಗ್ಬಹುದು ಅಂತ ಕಾಯ್ತಾನೆ ಇದ್ದಾರೆ. ಯುಗಾದಿ ಹಬ್ಬವೂ ಮುಗಿತ್ತು, ಇನ್ನಾದ್ರೂ ಸಂಪುಟ ಪುನರಚನೆಯ ಸಿಹಿ ಸುದ್ದಿ ಸಿಗುತ್ತಾ ಅನ್ನೋ ಸಹಜವಾದ ನಿರೀಕ್ಷೆ ಗರಿಗೆದರಿದೆ. ಸಿಎಂ ಸಿದ್ದರಾಮಯ್ಯ ಏಪ್ರಿಲ್ 2ರಂದು ಕೈಗೊಳ್ಳುವ ದೆಹಲಿ ಪ್ರವಾಸ ಈ ಎಲ್ಲ ಕಾರಣಕ್ಕೂ ಮಹತ್ವ ಪಡೆದುಕೊಂಡಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.